ಗುನ್ನಳ್ಳಿ ಒಂದು ಮ್ಯಾಂಗೋ ತೋಟಕ್ಕೆ ನಾವು ಬಂದಿದ್ದೀವಿ. ಈ ಸುಮಾರು ಈ ಒಂದು ನಕ್ಷೆಯಲ್ಲಿ ಕಾಣ್ತಕ್ಕಂಥ ಮಾವಿನ ಗಿಡದ ಆಯಸ್ಸು ಸುಮಾರು 25ರಿಂದ 30 ವರ್ಷ ಅಂತೆ. ಈ ಸಾಮಾನ್ಯವಾಗಿ ಇದಕ್ಕೆ ಎಲೆಗಳು ಕಾಣಿಸ್ತಾ ಇಲ್ಲ, ಹೂಗಳಿದೆ, ವಯಸ್ಸಾಗಿದೆ. ಮತ್ತು ಆದರೂ ಕೂಡ ಇವತ್ತು ನೋಡಬೇಕಾದ್ರೆ ಈ ಗಿಡಕ್ಕೆ ಹೂ ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ. ನೀವು ನೋಡ್ಬೋದು ಯಾಕೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 3-4 ತಿಂಗಳಿಂದ ಇದಕ್ಕೆ ಫಾಲೋಅಪ್ ಆಗಿ ಬೇಕಾದಂಥ ಔಷಧಿಗಳನ್ನು ನೀಡಿ ಇದರ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ ಈ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾದಂಥ ಶ್ರೀ ನೀಲಾಂಜನ್ ಸರ್ ಅವರು. ಏನು ಪ್ರಯತ್ನ ಮಾಡಿದಿರಿ ಸರ್? ಸರ್ ಏನಿಲ್ಲ, ಜೂನ್ ಜುಲೈ ಆಗಸ್ಟಲ್ಲಿ ಇದು ಕ್ಲೋಸ್ಲಿ ಮಾನಿಟರ್ ಮಾಡ್ತಿದ್ದೆ. ನಾನು ಬಂದು ನೋಡಿದೆ ಎಲ್ಲ ಗಿಡಗಳಿಗೆ ಎಲ್ಲ ತೋಟ ಭಾಳ ಆಯುಷ್ ಆಗಿದೆ ಅದಕ್ಕೆ. ಸೊ ಮೋರ್ ದೆನ್ 25 ಇಯರ್ಸ್ ಆಗಿದೆ. ತಾವು ನೋಡ್ಬೋದು ಗಿಡ ಎಲ್ಲ ಒಣಗಿದೆ, ಅಷ್ಟೇನು ಹೆಲ್ದಿ ಇಲ್ಲ ಏನಿಲ್ಲ. ಬಟ್ ಅಂದ್ರೂ ತಾವು ಕಾಯಿಗಳು ನೋಡ್ಬೋದು, ನೀವು ಫ್ರೂಟಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ಫ್ರೂಟಿಂಗ್ ಆಗಿದೆ, ಫ್ಲವರಿಂಗ್ ಆಗಿದೆ. ಸೊ ಇದರ ರಹಸ್ಯ ಒಂದೇ, ರೈತರು ಏನಪ್ಪ ಅಂತಂದರೆ ಈ ಸರಿ ಏನಪ್ಪ ಅಂದ್ರೆ ಅವರು ಮಾಡುವಂಥ ಚಟುವಟಿಕೆಗಳು ಮಾರ್ಪಡಿಸಿದ್ದಾರೆ. ಮೊದಲೆಲ್ಲ ಕೆಮಿಕಲ್ಸ್ ಹಾಕ್ತಿದ್ರು, ಆದರೆ ಈ ಸರಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಮಾಡಿದ್ದಾರೆ. ಮತ್ತು ತಕ್ಕ ಸಮಯಕ್ಕೆ ಏನೇನು ಮಾಡಬೇಕು ಕಾರ್ಯಚಟುವಟಿಕೆಗಳು ಎಲ್ಲ ಮಾಡಿದ್ದಾರೆ. ಮುಖ್ಯವಾಗಿ ಏನಪ್ಪ ಅಂತಂದರೆ ಇವರು ಟ್ರೈಕೋಡರ್ಮಾ ಯೂಸ್ ಮಾಡಿದ್ದಾರೆ, ಸೂಡೋಮೋನಾಸ್ ಯೂಸ್ ಮಾಡಿದ್ದಾರೆ, ಮತ್ತು ಈ ಬಯೋ ಫರ್ಟಿಲೈಸರ್ ಆದ PSB KSB ಯೂಸ್ ಮಾಡಿದ್ದಾರೆ, ಆಮೇಲೆ AMC ಯೂಸ್ ಮಾಡಿದ್ದಾರೆ, ಆಮೇಲೆ ಬ್ಯಾಸಿಲಸ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ಬಯೋ ಕಂಟ್ರೋಲ್ ಏಜೆಂಟ್ಸ್, ಬಯೋ ಫರ್ಟಿಲೈಸರ್ಸ್ ಯೂಸ್ ಮಾಡಿದ ಪರಿಣಾಮ ತಾವು ನೋಡ್ಬೋದು ಗಿಡ ಒಣಗಿದೆ, ಆದರೆ